ಬನ್ನಿ ವೀಕ್ಷಕರೇ, ಈ ಒಂದು ಬೃಹತ್ ಆಂಜನೇಯ ದೇವಸ್ಥಾನ, ಪಂಚಮುಖಿ ದೇವಸ್ಥಾನ ನೋಡೋಣ. ಇಲ್ಲಿ ಆಂಜನೇಯ ದೇವಸ್ಥಾನ ಒಂದೇ ಅಲ್ಲ, ಶನೇಶ್ವರ ದೇವಸ್ಥಾನ ಸಹ ಇದೆ. ಬನ್ನಿ ನಾವೆಲ್ಲರೂ ಈ ಒಂದು ದರ್ಶನ ಮಾಡಿ ಪುನೀತರಾಗೋಣ. ಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವಾತಾತ್ಮಜಂ ವಾನರುತ ಮುಖಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಓಂ ಶ್ರೀ ಗುರುಭ್ಯೋ ನಮಃ. ಈ ದಿನ ನಾವು ಕುಣಿಗಲ್ ರಸ್ತೆಯಲ್ಲಿರುವ, ಅಂದರೆ ಕುಣಿಗಲ್ ಹಾಗೂ ಹಾಸನ ರಸ್ತೆಯಲ್ಲಿರುವ ಬಿದನೆಕೆರೆ ಗ್ರಾಮದಲ್ಲಿದ್ದೀವಿ. ಇಲ್ಲಿ ವಿಶೇಷ ಏನಂದ್ರೆ, ವಿಶ್ವವಿಖ್ಯಾತ ಸುಮಾರು 161 ಅಡಿ ಎತ್ತರದ ಬೃಹತ್ ಶ್ರೀ ಆಂಜನೇಯ ದೇವಸ್ಥಾನ ಇದೆ. ನಮ್ಮ ಜೊತೆ ಇಲ್ಲಿ ಒಬ್ರು ಭಕ್ತಾದಿಗಳಲ್ಲಿ ಒಬ್ರು ಇದ್ದಾರೆ. ಸರ್, ತಮ್ಮ ಹೆಸರು? ಶ್ರೀನಾಥ್ ಅಂತ ಅನ್ಬಿಟ್ಟು. ಹೇಳಿ ಸರ್. ಹಿಂಗೆ ಬರ್ಬೇಕಾರೆ ನಮ್ಗೆ ಒಂದು ಬೋರ್ಡ್ ಕಾಣಿಸ್ತು. ಸೊ ಹತ್ರ ಒಂದು 5 ನಿಮಿಷ ಅಂತ ಅನ್ಬಿಟ್ಟಿತ್ತು. ನೋಡ್ತು ಅಂತಂದ್ರೆ ಪಂಚಮುಖಿ ಆಂಜನೇಯ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಅಷ್ಟು ದೂರದಿಂದ ಬರ್ತಾ ಇತ್ತು ಅಂದ್ರೆ ಬೃಹದಾಕಾರವಾಗಿ ಬೆಟ್ಟ ತರ ಇತ್ತು. ಹತ್ರ ಬಂದು ನೋಡಿದಾಗ ನಮ್ ತಲೆ ಎತ್ತದಷ್ಟು ಕೂಡ ಹೈಟ್ ಇದೆ. ರಿಯಲಿ ತುಂಬಾ ಖುಷಿ ಆಯ್ತು, ಸಮಾಧಾನ ಆಯ್ತು, ಒಂದು ಅನುಗ್ರಹನೂ ಕೂಡ ಆಯ್ತು. ಖಂಡಿತ ನೀವು ಈ ಕಡೆ ಬಂದಾಗ ಬನ್ನಿ. ಇಲ್ಲಿ ಆಂಜನೇಯ ದೇವಸ್ಥಾನ ಒಂದೇ ಅಲ್ಲ, ಶನೇಶ್ವರ ದೇವಸ್ಥಾನ ಸಹ ಇದೆ. ಬನ್ನಿ ನಾವೆಲ್ಲರೂ ಈ ಒಂದು ದರ್ಶನ ಮಾಡಿ ಪುನೀತರಾಗೋಣ. ನೂರ 61 ಅಡಿಯ ಪಂಚಮುಖಿ ಆಂಜನೇಯ ದೇವರ ಮುಖ್ಯ ದ್ವಾರದಲ್ಲಿದ್ದೀವಿ. ಬನ್ನಿ ಒಳಗೆ ಪ್ರವೇಶಿಸೋಣ. संतोष नाम के ऐसे, अनिल नाम के ऐसे, वरुण नाम के ऐसे, साहब कुटुंबा नाम से सचिन ने स्वामी देवता अनुसार से आयोला के सूर्या श्रेष्ठ
ಈ ಶನೇಶ್ವರ ದೇಶದ ವಿಶೇಷ ಏನಂತ ಹೇಳಿದ್ರೆ ಎಳ್ಳೆಣ್ಣೆಯಲ್ಲಿ ಈ ದೇವರಿಗೆ ಅಭಿಷೇಕ ಮಾಡ್ತಾರೆ. ನೋಡಿ, ಹಲವಾರು ಭಕ್ತಾದಿಗಳು ಈ ಒಂದು ಅಭಿಷೇಕ ಮಾಡ್ತಾ ಇದ್ದಾರೆ. ಮಾಡಿ ಮಾಡಿ. ಓಂ ಶನೇಶ್ವರ ನಮಃ. ಓಂ ಶನೇಶ್ವರ ನಮಃ. ಓಂ ಶನೇಶ್ವರ ನಮಃ. ಶನೇಶ್ವರಿಗೆ ಒಂದು ಧಾನ್ಯದಲ್ಲಿ ಒಂದು ಮಂಗಳಾರತಿ ಸಹ ಮಾಡ್ತಾರೆ. ವಿಶ್ವವಿಖ್ಯಾತ 161 ಅಡಿಯ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿದ್ವಿ. ಅಂದ್ರೆ ನೋಡ್ತಾ ಇದ್ದೀರಲ್ಲ, ಬಿದನೆಕೆರೆ ಗ್ರಾಮದಲ್ಲಿರುವ ಕುಣಿಗಲ್ ಹಾಗೂ ಹಾಸನ ಮಾರ್ಗದಲ್ಲಿರುವ ವಿಶ್ವವಿಖ್ಯಾತ ದೇವಸ್ಥಾನ. ಈ ಒಂದು ದೇವಸ್ಥಾನದ ಪೀಠ ಶ್ರೀ ಧನಂಜಯ ಅವರು ಜಪಾಕುಶಂ ಸಂಕಾಶಂ ಕಾಶಪೇಯಮಾದುತಂ ತಮೋರಿ ಸರ್ವವ್ಯಾಗ್ರಂ ಪ್ರಣತಸ್ವಿ ಧ್ವನಾಂ ದಿವಾಕರಂ. ಈ ಕ್ಷೇತ್ರ ಬಹಳ ಅದ್ಭುತವಾದಂಥದ್ದು. ಈ ಕ್ಷೇತ್ರ ವಿಶ್ವ ಭಾರತದಲ್ಲಿ ಏಷ್ಯಾ ಖಂಡದಲ್ಲೇ 161 ಆಂಜನೇಯ ಪಂಚಮುಖಿ ಆಂಜನೇಯ ಜನಗಳ ವಿಶ್ವಾಸ, ಪ್ರೀತಿ ವಿಶ್ವಾಸ, ತನ್ನ ಶಕ್ತಿಯಿಂದ ಭೂಮಿಯಲ್ಲಿರೋ ಪವಾಡದಿಂದ ಈ ಹನುಮನ ಒಂದು ವಿಗ್ರಹ ಒಂದು ವಿಶ್ವಕ್ಕೆ ಒಂದು ತಲೆ ಎತ್ತಿ ನಿಂತಿದೆ ಎಂಬುದಕ್ಕೋಸ್ಕರ ಖಂಡಿತ ಜನತೆಗೆ ಇಷ್ಟಪಡ್ತೀನಿ. ಈ ಕ್ಷೇತ್ರಕ್ಕೆ ಬರುವಂತ ಭಕ್ತಾದಿಗಳು ಭಕ್ತಿ, ಶ್ರದ್ಧೆ, ನಿಯಮ, ತಾಳ್ಮೆ ಎಲ್ಲಿ ನಾವು ನಂಬಿ ಬರ್ತೀವಿ, ಸ್ವಚ್ಛ ಮನಸ್ಸಿಂದ ನಾವು ಬರ್ತೀವಿ, ನಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನ ಮನಸ್ಸೆಲ್ಲ ಪ್ರಾರ್ಥನೆ ಮಾಡ್ಕೊತೀವಿ, ಆ ಭಗವಂತ ಎಲ್ಲರಿಗೂ ಅನುಗ್ರಹ ಕೊಡ್ತಾರೆ ಅಂತ ಖಂಡಿತ ಇಷ್ಟಪಡ್ತೀನಿ. ಇದು ಒಂದು ಚಿಕ್ಕ ಒಂದು ಗುಡಿಸಲಿನ ದೇವಸ್ಥಾನ. ನಾವು ಒಂದು ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಬಂದಂತವ್ರು, ನಾವು ಒಬ್ಬ ರೈತನ ಮಗ, ನಾವು ಒಂದು ಬಿದನಗೆರೆ ಕುಗ್ರಾಮದಲ್ಲಿ ವಾಸ ಮಾಡ್ತಿರುವಂತ ಒಂದು ಬಡ ಕುಟುಂಬ. ಒಂದು ದೈವ ಶಕ್ತಿಯಿಂದ, ದೈವ ಪ್ರೇರಣೆಯಿಂದ, ಈ ಮಣ್ಣಿನ ಒಂದು ಶಕ್ತಿಯಿಂದ ಯಾವುದೋ ಒಂದು ರೂಪ, ಒಂದು ಶಕ್ತಿ ನಮ್ಮನ್ನ ಇಲ್ಲಿ ಕರ್ಕೊಂಡ್ಬರ್ತು. ಹಿಂದೆ ಒಂದು ಪುಟ್ಟ ಗುಡಿಸಲಾಗಿತ್ತು, ಒಂದು ಪುಟ್ಟ ಒಂದು ಉತ್ತದ ರೂಪದಲ್ಲಿ ಬರ್ತು. ಇವತ್ತು ವಿಶ್ವಕ್ಕೆ ಒಂದು ಬೆಳಕಾಗಿದೆ. ದೈವ ಶಕ್ತಿಯಿಂದ ಇದು ಈ ಕ್ಷೇತ್ರ ಬೆಳೆದಿದೆ ಹೊರತು ನಮ್ಮ ಒಂದು ಭಕ್ತಿ ಭಾವನೆಯಿಂದ ಈ ಕ್ಷೇತ್ರ ಬೆಳೆದಿದೆ ಹೊರತು ಜನಗಳ ನಂಬಿಕೆಯಿಂದ ಜನಗಳು ಈ ಜಾಗಕ್ಕೆ ಬಂದು ವಿಶ್ವಾಸ ಗಳಿಸಿದರೆ ಹೊರತು ಆ ಪರಮಾತ್ಮ ಎಲ್ಲವನ್ನ ನಡೆಸ್ಕೊಂಡಿದ್ದಾರೆ ಅಂತ ಖಂಡಿತ ಜನತೆಗೆ ಇಷ್ಟಪಡ್ತೀನಿ. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಳಿಗೆ.
ಹಾಗೆ ಹೋಗ್ತಲೆ. ವಿಶ್ವವಿಖ್ಯಾತ 161 ಅಡಿಯ ಪಂಚಮುಖಿ ಆಂಜನೇಯ ದೇವಸ್ಥಾನದ ಪಾದಾರಗಳಿಗೆಂದು ನಮಸ್ಕರಿಸೋಣ ಬನ್ನಿ. ಓಂ ಶ್ರೀ ಆಂಜನೇಯ ನಮಃ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವಾತಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವಾತಾತ್ಮಜಂ ವಾನರಯುತ ಮುಖಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಕರ್ನಾಟಕ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ನೂರಾರು ಭಕ್ತಾದಿಗಳು ಈ ಒಂದು ಶ್ರೀ ಕ್ಷೇತ್ರ. ಈ ದಿನ ಶುಕ್ರವಾರ ವಿಶೇಷ ಏನಂದ್ರೆ ಹಲವಾರು ಜನರ ಈ ಒಂದು ಹಾಸನಾಂಬೆ ದರ್ಶನಕ್ಕೆ ಹೋಗ್ಬಿಟ್ಟು ಈ ಒಂದು ಮಾರ್ಗದಲ್ಲಿ ಹಲವಾರು ಭಕ್ತಾದಿಗಳು ನಮ್ಮ ಜೊತೆ ಇದ್ದಾರೆ. ಬೆಂಗಳೂರಿನಿಂದ ಹಾಗೂ ಹಲವಾರು ಜಿಲ್ಲೆಗಳಿಂದ ಒಂದು ಆಗಮಿಸಿದ್ದಾರೆ. ಸರ್, ತಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಾ? ನಮ್ಮ ಹೆಸರು ಗಿರೀಶ್ ಅಂತ, ನಾವು ಬೆಂಗಳೂರಿಂದ ಬಂದಿದ್ದೀವಿ. ಆಕ್ಚುಲಿ ಇದು ಮುಂಚೆ ಅಂದ್ಕೊಂಡಿದ್ವಿ ಬರಬೇಕು ಅಂತ. ಸೊ ಇವತ್ತು ಏನೋ ಟೈಮ್ ಒದಗಿ ಬಂದಿದೆ. ಹಾಸನಾಂಬೆ ದರ್ಶನ ಮಾಡ್ತಾ ಆಂದಿಗೆ ಬರ್ತಾ ಬರ್ತಾ ಏನು ಇಲ್ಲ ಬರ್ಬೇಕು ಅನಿಸ್ತು. ಅಲ್ಲಿಂದ ಬರೀ 5 ಮಿನಿಟ್ಸ್ ಡ್ರೈವ್ ಅಂತು. ಸೊ ಹಾಗಾಗಿ ಇಲ್ಲಿ ಬಂದ್ಮೇಲೆ ತುಂಬಾ ಖುಷಿ ಆಯ್ತು. ಇಂಥ ದೊಡ್ಡ ಆಂಜನೇಯ ಮುಂಚೆ ನೋಡಿಲ್ಲ, ಮುಂದೆ ನೋಡ್ತೀನಲ್ಲೋ ಗೊತ್ತಿಲ್ಲ. ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಬಂದೆ. ನನ್ನ ಹೆಸರು ರಮಾಪ್ರಸಾದ್ ಅಂತ. ನಾನು ಹಾಸನಾಂಬೆ ದರ್ಶನ ಮುಗಿಸ್ಕೊಂಡು ಹೀಗೆ ನಮ್ಮ ಸ್ನೇಹಿತರ ಜೊತೆಲಿ ಕಾರಲ್ಲಿ ಬರ್ತಿರ್ಬೇಕಾದ್ರೆ ಈ ಬೋರ್ಡ್ ನೋಡಿದೆ, 161 ಅಡಿಯ ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂತ. ನೋಡೋಣ ಅಂತ ಕುತೂಹಲದಿಂದ ಬಂದೆ. ತುಂಬಾ ಚೆನ್ನಾಗಿದೆ, ಬಹಳ ಅದ್ಭುತವಾಗಿದೆ. ದೇವ್ರು ನೋಡಿದ್ರೆ ಬಹಳ ದೈವೀಭೂತವಾದಂತ ಒಂದು ಭಕ್ತಿಭಾವ ಕಾಣುತ್ತೆ. ತಾವು ಬಂದು ಇಲ್ಲಿ ಭೇಟಿ ನೀಡಬಹುದು ಅಂತ ನನ್ನ ಮನಸ್ಸಿಗೂ ಆನಂದವಾಗಿದೆ. ಏನೇ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ ಮನಸ್ಸಲ್ಲಿ ಅನ್ನೋದು ಒಂದು ನನಗೆ ಅನುಜ್ಞೆ ಆಗಿದೆ. ತಾವು ದರ್ಶನ ಮಾಡಬಹುದು ಅಂತ ನನ್ನ ಅನಿಸಿಕೆ.